ಆದ್ರೆ ಒಬ್ಬರಿಂದ ಇಬ್ಬರಿಂದ ಇಲ್ಲಿ ಶಾಲೆ ಜಾಸ್ತಿ ಹದಗೆಡ್ತಾ ಇದೆ. ಅದು ನಾನು ಹೇಳೋದೇನೆಂದರೆ, ಇವ್ರು ಯಾರು ಏನಾದರೂ ಮಾಡ್ಕೊಳ್ಳಿ, ಶಿಕ್ಷಕರು ಎಲ್ಲ ಬಂದು ಪಾಠ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮಕ್ಳು ಇಲ್ಲದೆ ಇರೋರು ಬಂದು ಅವ್ರದ್ದು ರಾಜಕೀಯ ಇಲ್ಲಿ ಮಾಡಿ ಎಲ್ಲ ಹದಗೆಡ್ತಾರೆ ಸ್ಕೂಲ್ನ. ಸರ್ಕಾರಿ ಶಾಲೆಯನ್ನ ಮುಚ್ಚಿಸೋ ಹುನ್ನಾರ ಹಾಕಿದ್ರ ಸರ್ಕಾರಿ ಶಿಕ್ಷಕಿ. ಹೆಡ್ ಮಾಸ್ಟರ್ ಫೋನ್ ಮಾಡ್ತಾರೆ, ಬಂದರೆ ಅವ್ರದ್ದೇನು ಕೆಲಸ, ಏಕವಚನದಲ್ಲಿ ಅವ್ರದ್ದೇನು ಕೆಲಸ, ಅದು ಕ್ಯಾಸ್ಟಿಸಮ್ ಮಾತಾಡೋದು ಇವೆಲ್ಲ ಮಾಡ್ತಾರೆ. ಪೋಷಕರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಶಿಕ್ಷಕಿ ವೀಣಾ ವಿರುದ್ಧ ಆರೋಪ. ಸರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಸರ್ ದಯವಿಟ್ಟು ಶಾಲೆ ಉಳಿಸ್ಕೊಡಿ, ಮೇಡಮ್ನ ಎಲ್ಲನೂ ಹಾಕಿ ಬೇರೆ ಕಡೆ ಇರೋ ಟೀಚರ್ ಬಗ್ಗೆ ನೋಡಿ ಒಂದು ತಿಂಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿ ದಾಸನೂರು ಗ್ರಾಮದ ಶಾಲೆಯಲ್ಲಿ ಘಟನೆ. ಸರ್ಕಾರಿ ಶಿಕ್ಷಕಿ ವೀಣಾ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಸುಮಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದರು. 2012ರಲ್ಲಿ ಅಮಾನತು ಆದೇಶ ಆಗಿದ್ದು, ಪುನಃ ಕೆಲವು ರಾಜಕೀಯ ಲೀಡರ್ಸ್ಗಳ ಸಹಾಯ ಹಸ್ತದಿಂದ ಕೆಲಸ ಪಡೆದುಕೊಂಡು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸೋ ಹುನ್ನಾರ ಹಾಕುತ್ತಿರುವುದಾಗಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಒಳ್ಳೇದಲ್ಲ. ಸ್ಕೂಲ್ ಮಕ್ಕಳಿಗೆ ಎಲ್ಲ ಬಡವ್ರ ಮಕ್ಕಳಿರ್ತಾರೆ, ಅವ್ರಿಗೆ ಅನುಕೂಲ ಆಗಬೇಕು. ಏನೋ ಬೇರೆಯವರೆಲ್ಲ ಪ್ರೈವೇಟ್ ಸ್ಕೂಲ್ ಹೋಗ್ತಾರೆ, ಅವ್ರಿಗೆಲ್ಲ ತೊಂದರೆ ಇಲ್ಲ. ಆದರೆ ಇರೋರಿಗೆಲ್ಲ ಎಷ್ಟು ತೊಂದರೆ ಆಗ್ತದೆ ಪಾಪ. ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅವರು. ಇಲ್ಲಿ ಬಂದು ಪಾಪ ಪ್ರೈವೇಟ್ ಈ ಮಾಮೂಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊಳ್ತಾರೆ. ಇಂಥದ್ದನ್ನೆಲ್ಲ ಕಳಿಸ್ಬಿಟ್ಟು ದಯವಿಟ್ಟು ಇದನ್ನ ಒಳ್ಳೆಯ ಒಂದು ದಾರಿಗೆ ಮಾರ್ಗದರ್ಶನವಾಗಿ. ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಶಿಕ್ಷಕಿ ವೀಣಾ ಅವರನ್ನ ಡಿಡಿ ಅವರ ಆದೇಶದಂತೆ ಅಮಾನತುಗೊಳಿಸಿರುವುದಾಗಿ ತಿಳಿಸಿದ್ದಾರೆ. ಆಮೇಲೆ ಅವರು ನೀವು ರಿಪೋರ್ಟ್ ಕೊಡಬೇಕು ಅಂದರು. ನಾವು ಹೋದಂಥ ಸಮಯದಲ್ಲಿ ಅಂಶಗಳನ್ನು ಗಮನಿಸಿದ್ರೆ ಅಲ್ಲಿ ಏನು ಲೂಪ್ ಹೋಲ್ಸ್ ಇದ್ದಾವೆ, ಏನು ನಡೀತಾ ಇದೆ ಅದನ್ನೆಲ್ಲ ಒಂದು ವರದಿಯನ್ನು ಕೊಟ್ಟು ಆ ವರದಿಯ ಮೇಲೆ ಮುಂದಿನ ಕ್ರಮಕ್ಕಾಗಿ ಅಂತ ನಾವು ಉಪನಿರ್ದೇಶಕರಿಗೆ ವರದಿಯನ್ನು ಕೊಟ್ಟರೆ ಅದನ್ನೆಲ್ಲ ಗಮನಿಸಿ ಉಪನಿರ್ದೇಶಕರು ಅಮಾನತು ಮಾಡಿದ್ದಾರೆ. ಅದು ಅಮಾನತು ಮಾಡ್ತಕ್ಕಂಥ ಅಧಿಕಾರ ಉಪನಿರ್ದೇಶಕರಿಗೆ ಸೇರ್ತಕ್ಕಂಥ ನಮಗೆ ಅಧಿಕಾರ ಇಲ್ಲ. ಹಾಗಾಗಿ ಅದರಂತೆ ಉಪನಿರ್ದೇಶಕರು ಅಮಾನತನ್ನು ಮಾಡಿದ್ದಾರೆ.